ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನದ ಮೂಲಕ ಸಂಪತ್ತು ಸೃಷ್ಟಿ ಅನ್ನೋ ಧ್ಯೇಯದ ಜೊತೆ ಇವತ್ತು ನಾವು ಇನ್ವೆಸ್ಟಿಂಗ್ನ ಒಂದು ತುಂಬಾನೇ ಮುಖ್ಯವಾದ ಒಂದು ಗೋಲ್ಡನ್ ರೂಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ಮಾತನ್ನ ಕೇಳಿರ್ತೀರಲ್ವಾ, ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಅಂತ. ಇದು ಯಾರು ಹೇಳಿದ್ದು? ಬೇರೆ ಯಾರೂ ಅಲ್ಲ, ಜಗತ್ತಿನ ಶ್ರೇಷ್ಠ ಹೂಡಿಕೆದಾರರಲ್ಲಿ ಒಬ್ಬರಾದ ವಾರೆನ್ ಬಫೆಟ್. ಇದು ಸುಮ್ಮನೆ ಒಂದು ಮಾತಲ್ಲ, ಇನ್ವೆಸ್ಟ್ಮೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ನ ಬಹುಮುಖ್ಯ ನಿಯಮ. ಹಾಗಾದ್ರೆ ಇದರ ನಿಜವಾದ ಅರ್ಥ ಏನು? ಬನ್ನಿ ಇವತ್ತು ಇದನ್ನೇ ಡೀಟೇಲ್ ಆಗಿ ನೋಡೋಣ. ಇವತ್ತಿನ ನಮ್ಮ ಚರ್ಚೆ ಹೇಗಿರುತ್ತೆ ಅಂದ್ರೆ, ಮೊದಲು ಈ ಗೋಲ್ಡನ್ ರೂಲ್ ಅಂದ್ರೆ ಏನು ಅಂತ ಶುರು ಮಾಡೋಣ. ಆಮೇಲೆ ನಮ್ಮ ಇನ್ವೆಸ್ಟ್ಮೆಂಟ್ ಬುಟ್ಟಿಗಳು ಯಾವುವು ಅಂತ ಅರ್ಥ ಮಾಡ್ಕೊಳ್ಳೋಣ. ನಂತರ ರಿಸ್ಕ್ ಮತ್ತು ರಿಟರ್ನ್ ಹೇಗೆ ಬ್ಯಾಲೆನ್ಸ್ ಮಾಡೋದು, ನಮ್ಮದೇ ಆದ ಒಂದು ಪೋರ್ಟ್ಫೋಲಿಯೋ ಸ್ಟ್ರಾಟಜಿ ಹೇಗೆ ಕಟ್ಟೋದು, ಮತ್ತು ಕೊನೆಗೆ ಇದರಿಂದ ದೀರ್ಘಾವಧಿಯಲ್ಲಿ ಆಗೋ ಲಾಭಗಳೇನು ಅನ್ನೋದನ್ನ ನೋಡೋಣ. ಹಾಗಾದ್ರೆ ಯಾವುದು ಆ ಗೋಲ್ಡನ್ ರೂಲ್? ಅದೇ ಡೈವರ್ಸಿಫಿಕೇಶನ್, ಅಂದ್ರೆ ವೈವಿಧ್ಯೀಕರಣ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಹೂಡಿಕೆಗಳನ್ನ ಒಂದೇ ಕಡೆ ಹಾಕದೆ ಬೇರೆ ಬೇರೆ ಕಡೆ ಹಂಚೋದು. ಯಾಕಂದ್ರೆ ಒಂದು ವೇಳೆ ಒಂದ್ ಇನ್ವೆಸ್ಟ್ಮೆಂಟ್ ಕೈಕೊಟ್ರೂ ಮಿಕ್ಕಿದ್ದೆಲ್ಲ ನಮ್ಮನ್ನ ಸೇಫ್ ಆಗಿಡುತ್ತೆ. ಸರಿ, ಈಗ ನಮ್ಮ ಬುಟ್ಟಿಗಳ ಬಗ್ಗೆ ಮಾತಾಡೋಣ. ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ಬುಟ್ಟಿಗದು ಅಂದ್ರೆ ಏನು? ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಮೊದಲು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಮಾರ್ಕೆಟ್ ಕ್ಯಾಪ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು ಗೊತ್ತಾ? ಸಿಂಪಲ್, ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಕಂಪನಿಯ ಒಟ್ಟು ಬೆಲೆ ಅಷ್ಟೇ. ಇದು ನಮಗೆ ಬೇರೆ ಬೇರೆ ಕಂಪನಿಗಳ ಸೈಜ್ ಹೋಲಿಕೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಆ ಕಂಪನಿಯಲ್ಲಿ ಎಷ್ಟು ರಿಸ್ಕ್ ಇದೆ, ಅದು ಮುಂದೆ ಎಷ್ಟು ಬೆಳಿಬಹುದು ಅನ್ನೋದರ ಬಗ್ಗೆ ಒಂದು ಸುಳಿವು ಕೂಡ ಕೊಡುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಕೂಡ ತುಂಬಾನೇ ಸುಲಭ. ನೋಡಿ, ಒಂದು ಕಂಪನಿಯ ಒಂದು ಶೇರ್ನ ಬೆಲೆ ಎಷ್ಟಿದೆ, ಅದನ್ನ ಮಾರುಕಟ್ಟೆಯಲ್ಲಿರೋ ಒಟ್ಟು ಷೇರುಗಳ ಸಂಖ್ಯೆಯಿಂದ ಗುಣಿಸಿದ್ರೆ ಸಾಕು. ಆಗ ನಮ್ಗೆ ಆ ಕಂಪನಿಯ ಒಟ್ಟು ಮೌಲ್ಯ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಸಿಗ್ಬಿಡುತ್ತೆ. ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲಿ ಈ ಮಾರ್ಕೆಟ್ ಕ್ಯಾಪ್ ಆಧಾರದ ಮೇಲೆ ಕಂಪನಿಗಳನ್ನ ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸ್ತಾರೆ. 20,000 ಕೋಟಿ ರೂಪಾಯಿಗಿಂತ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಇದ್ರೆ ಅದನ್ನ ಲಾರ್ಜ್ ಕ್ಯಾಪ್ ಅಂತಾರೆ. ಇವು ದೊಡ್ಡ ಪ್ರತಿಷ್ಠಿತ ಕಂಪನಿಗಳು. 5,000ದಿಂದ 20,000 ಕೋಟಿ ನಡುವೆ ಇದ್ರೆ ಅದು ಮಿಡ್ ಕ್ಯಾಪ್. ಇನ್ನು 5,000 ಕೋಟಿಗಿಂತ ಕಡಿಮೆ ಇದ್ರೆ ಅದನ್ನ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತ ಕರಿತೀವಿ. ಸರಿ, ಈಗ ಪ್ರತಿಯೊಂದು ಬುಟ್ಟಿಗೂ ಅಂದ್ರೆ ಲಾರ್ಜ್, ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗೂ ಅದರದೇ ಆದ ರಿಸ್ಕ್ ಮತ್ತು ರಿಟರ್ನ್ ಕತೆ ಇದೆ. ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಹೂಡಿಕೆಗೆ ಯಾವ ಬುಟ್ಟಿ ಸರಿ ಅನ್ನೋದನ್ನ ಹೇಗೆ ಆಯ್ಕೆ ಮಾಡೋದು, ಬನ್ನೀಗ ಅದನ್ನ ನೋಡೋಣ. ನೋಡಿ, ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ರಿಸ್ಕ್ ತುಂಬಾನೇ ಕಡಿಮೆ, ಆದಾಯ ಕೂಡ ಸ್ಥಿರವಾಗಿರುತ್ತೆ. ಮಿಡ್ ಕ್ಯಾಪ್ಗೆ ಬಂದ್ರೆ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗತ್ತೆ, ಆದ್ರೆ ಬೆಳವಣಿಗೆಯ ಅವಕಾಶ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ನೋಡಿದ್ರೆ ಇಲ್ಲಿ ಬೆಳವಣಿಗೆಯ ಸಾಮರ್ಥ್ಯ ಅತಿ ಹೆಚ್ಚು, ಆದ್ರೆ ಜೊತೆಗೆ ರಿಸ್ಕ್ ಕೂಡ ತುದಿಯಲ್ಲಿರುತ್ತೆ. ಮೊದಲನೆಯದು ಲಾರ್ಜ್ ಕ್ಯಾಪ್. ಇದನ್ನ ನಮ್ಮ ಪೋರ್ಟ್ಫೋಲಿಯೋದ ಗಟ್ಟಿ ಅಡಿಪಾಯ ಅಂತಾನೇ ಹೇಳ್ಬೋದು. ಇವು ತುಂಬಾನೇ ಸ್ಥಿರ, ಸೇಫ್ ಬುಟ್ಟಿಗಳು. ದೀರ್ಘಕಾಲದಲ್ಲಿ ಸ್ಟೆಡಿಯಾಗಿ ರಿಟರ್ನ್ಸ್ ಕೊಡ್ತವೆ. ಮುಂದಿನದು ಮಿಡ್ ಕ್ಯಾಪ್. ಇವು ಬೆಳವಣಿಗೆಯ ಬುಟ್ಟಿಗಳು, ಅಂದ್ರೆ ರಿಸ್ಕ್ ಒಂದು ಮೀಡಿಯಂ ಲೆವೆಲ್ನಲ್ಲಿದ್ದು ಭಾರಿ ಬೆಳವಣಿಗೆಯ ಪೊಟೆನ್ಷಿಯಲ್ ಇರುತ್ತೆ. ಇವತ್ತಿನ ಮಿಡ್ ಕ್ಯಾಪ್ಗಳೇ ನಾಳಿನ ಲಾರ್ಜ್ ಕ್ಯಾಪ್ಗಳಾಗೋ ಸಾಧ್ಯತೆ ಇರುತ್ತೆ. ಕೊನೆಯದಾಗಿ ಸ್ಮಾಲ್ ಕ್ಯಾಪ್. ಇವು ಸೂಕ್ಷ್ಮ ಬುಟ್ಟಿಗಳು, ಆದ್ರೆ ಅತಿ ಹೆಚ್ಚು ಲಾಭ ತಂದುಕೊಡೋ ತಾಕತ್ತಿರುತ್ತೆ. ಆದ್ರೆ ಹುಷಾರ್, ಇಲ್ಲಿ ರಿಸ್ಕ್ ಕೂಡ ಅಷ್ಟೇ ಹೆಚ್ಚು. ಸರಿಯಾಗಿ ರಿಸರ್ಚ್ ಮಾಡದೆ ಇದರಲ್ಲಿ ದುಡ್ಡು ಹಾಕೋದು ತುಂಬನೇ ಅಪಾಯಕಾರಿ. ಒಂದು ಒಳ್ಳೆ ಉದಾಹರಣೆ ತಗೊಳ್ಳೋದಾದ್ರೆ ಇನ್ಫೋಸಿಸ್ ನೋಡಿ. ಒಂದು ಕಾಲದಲ್ಲಿ ಸಣ್ಣದಾಗಿದ್ದ ಈ ಕಂಪನಿ ಇವತ್ತು ಒಂದು ದೈತ್ಯ ಲಾರ್ಜ್ ಕ್ಯಾಪ್ ಕಂಪನಿ. ದಶಕಗಳ ಕಾಲ ನಿರಂತರವಾಗಿ ಬೆಳೆದು ಇನ್ವೆಸ್ಟರ್ಸ್ಗೆ ಕೋಟಿ ಕೋಟಿ ಸಂಪತ್ತನ್ನ ಸೃಷ್ಟಿಸ್ಕೊಟ್ಟಿದೆ. ಇದೇ ನೋಡಿ ಲಾರ್ಜ್ ಕ್ಯಾಪ್ ಕಂಪನಿಗಳ ಪವರ್. ಓಕೆ, ಈಗ ನಮ್ಗೆ ಬುಟ್ಟಿಗಳ ಬಗ್ಗೆ ಎಲ್ಲ ಗೊತ್ತಾಯ್ತು. ಈ ಜ್ಞಾನವನ್ನ ಇಟ್ಕೊಂಡು ನಮ್ಮ ಪೋರ್ಟ್ಫೋಲಿಯೋ ಕಟ್ಟೋದು ಹೇಗೆ, ಅಂದ್ರೆ ಯಾವ ಬುಟ್ಟಿಯಲ್ಲಿ ಎಷ್ಟೋ ಮೊಟ್ಟೆ ಇಡ್ಬೇಕು, ಇದು ಸಂಪೂರ್ಣವಾಗಿ ನಮ್ಮ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಮೇಲೆ ನಿಂತಿರುತ್ತೆ. ಹಾಗಾದ್ರೆ ಒಬ್ಬೊಬ್ಬರು ಅವರವರ ಪೋರ್ಟ್ಫೋಲಿಯೋವನ್ನು ಹೇಗೆ ಕಟ್ಟಬೇಕು? ಉತ್ತರ ಇಲ್ಲಿದೆ. ಇಲ್ಲಿ 3 ರೀತಿ ಹೂಡಿಕೆದಾರರನ್ನ ನೋಡಬಹುದು. ಮೊದಲನೇದಾಗಿ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್, ಅಂದರೆ ಜಾಸ್ತಿ ರಿಸ್ಕ್ ಬೇಡ ಅನ್ನೋರು. ಇವರು ಲಾರ್ಜ್ ಕ್ಯಾಪ್ ಕಂಪನಿಗಳ ಕಡೆ ಗಮನ ಕೊಡಬಹುದು. ಎರಡನೇದು ಮಾಡ್ರೇಟ್ ಇನ್ವೆಸ್ಟರ್ಸ್. ಇವರು ಲಾರ್ಜ್ ಮತ್ತೆ ಮಿಡ್ ಕ್ಯಾಪ್ ಎರಡರಲ್ಲೂ ಹೂಡಿಕೆ ಮಾಡಿ ಒಂದು ಬ್ಯಾಲೆನ್ಸ್ ಸಾಧಿಸಬಹುದು. ಇನ್ನು ಮೂರನೆಯವರು ಅಗ್ರೆಸಿವ್ ಇನ್ವೆಸ್ಟರ್ಸ್. ಹೆಚ್ಚು ಲಾಭಕ್ಕಾಗಿ ಹೆಚ್ಚು ರಿಸ್ಕ್ ತಗೊಳ್ಳೋಕೆ ರೆಡಿ ಇರೋರು ಮಿಡ್ ಮತ್ತೆ ಸ್ಮಾಲ್ ಕ್ಯಾಪ್ಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬಹುದು. ಸರಿ, ಎಲ್ಲದರ ಕೊನೆಯಲ್ಲಿ ನಾವು ದೀರ್ಘಾವಧಿಯ ಪ್ರಯೋಜನದ ಬಗ್ಗೆ ಮಾತಾಡಲೇಬೇಕು. ನಾವು ಮಾತಾಡಿದ ಈ ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ ಇದೆಯಲ್ಲ, ಇದು ಜ್ಞಾನದ ಮೂಲಕ
ಲಾಂಗ್ ಟರ್ಮಲ್ಲಿ ಸಂಪತ್ತು ಸೃಷ್ಟಿಸೋ ಗುರಿ ಜೊತೆ ನೇರವಾಗಿ ಬೆಸೆದುಕೊಂಡಿದೆ. ಒಂದು ಮಾತು ನೆನ್ಪಲ್ಲಿಡಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಸ್ಕ್ ಮ್ಯಾನೇಜ್ ಮಾಡಿ ದೀರ್ಘಾವಧಿಯಲ್ಲಿ ಸ್ಥಿರವಾಗಿ ಬೆಳೆಯೋಕಿ ಡೈವರ್ಸಿಫಿಕೇಷನ್ ಅನ್ನೋದೇ ಕೀ. ಇದು ನಮ್ಮನ್ನ ನಷ್ಟದಿಂದ ಕಾಪಾಡೋದು ಮಾತ್ರ ಅಲ್ಲ, ನಮ್ಮ ಹೂಡಿಕೆಗಳು ಚೆನ್ನಾಗಿ ಬೆಳೆಯೋಕೂ ಸಹಾಯ ಮಾಡುತ್ತೆ. ನೋಡಿ, ನಮ್ಮ ಚಾನೆಲ್ನ ಧ್ಯೇಯವಾಕ್ಯ ಕೂಡ ಇದನ್ನೇ ಹೇಳೋದು: ಜ್ಞಾನದ ಮೂಲಕ ಸಂಪತ್ತು ಸೃಷ್ಟಿ. ಸರಿಯಾದ ಜ್ಞಾನ ಇದ್ರೆ ಯಾರು ಬೇಕಾದ್ರೂ ಒಳ್ಳೆ ಇನ್ವೆಸ್ಟ್ಮೆಂಟ್ ನಿರ್ಧಾರಗಳನ್ನ ತಗೋಬಹುದು. ಈಗ ಈ ಎಲ್ಲಾ ಮಾಹಿತಿ ಕೇಳಿದ ಮೇಲೆ ನಾವೆಲ್ಲರೂ ಯೋಚನೆ ಬೇಕಾದ ಪ್ರಶ್ನೆ ಒಂದೇ: ನಮ್ಮ ಹೂಡಿಕೆಯ ಬುಟ್ಟಿಗಳನ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ನಮ್ಮ ರಿಸ್ಕ್ ಪ್ರೊಫೈಲ್ಗೆ ಯಾವುದು ಸರಿ ಹೋಗುತ್ತೆ? ಇದ್ರ ಬಗ್ಗೆ ಖಂಡಿತ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.